ಹಾಯ್, ನಾನು ನಿಮ್ಮ ಪ್ರೀತಿಯ ಸ್ವಾತಿ ನಾಗರಾಜ್. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಿಗ್ಗೆ 4:45ಗೆ ಎದ್ದೆ. ಮನೆ ಕೆಲಸ ಮಾಡ್ಕೊಂಡು ಗುರು ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡೋದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದೆ. ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಬೆಳಗಿನ ಜಾವ ಬೇಗ ಎದ್ದು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಂಗಾಗಿ ನಾನು ಹಿಂದಿನ ದಿನ ನೈಟೇನೆ ಮನೆಯೆಲ್ಲ ಅಡುಗೆ ಮನೆ ಒಳಗಡೆ ಇರೋ ಪಾತ್ರೆ ಮತ್ತು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ. ಬೆಳಗ್ಗಿನ ಎದ್ಬಿಟ್ಟು ಮನೇನ ಕಸ ಒರೆಸಿ ನೀಟಾಗಿ ಒರೆಸ್ಕೊಬರ್ತೀನಿ. ಹಿಂದಿನ ದಿನ ಕ್ಲೀನ್ ಮಾಡ್ಕೊಂಡ್ರೆ ಬೆಳಗ್ಗೆ ಎದ್ದು ಬೇಗ ಬೇಗ ಕ್ಲೀನ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಹಂಗಾಗಿ ನಾನು ಹಿಂದಿನ ದಿನವೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ಮನೆ ಮುಂದೆ ಎಲ್ಲ ಕಸನೆಲ್ಲ ಗುಡಿಸ್ಬಿಟ್ಟು ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕಿ ಮನೆ ಮುಂದೆ ರಂಗೋಲಿನ ಬಿಡಿಸ್ಕೊಳ್ತೀನಿ. ತುಳಸಿ ಗಿಡದ ಹತ್ರ ಇರೋ ಕಸ ಎಲ್ಲ ತೆಗೆದು ತುಳಸಿ ಗಿಡನೂ ಸಹ ಕ್ಲೀನ್ ಮಾಡಿ ಬಿಡ್ತೀನಿ ನಾನು. ರಂಗೋಲಿ ಎಲ್ಲ ಹಾಕಿದ ನಂತರ ನಾನು ಸ್ನಾನ ಮಾಡ್ಕೊಂಡ್ಬಂದು ಗುರು ರಾಘವೇಂದ್ರ ಸ್ವಾಮಿಗಳ ಪೂಜೆಗೋಸ್ಕರ ದೇವ್ರ ಮನೇನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ದೇವ್ರ ಮನೇಲಿ ಇರೋಂತಹ ಹೂವು ಮತ್ತು ದೀಪ ಎಲ್ಲ ಕಚ್ಚಿರ್ತೀವಲ್ಲ, ಅದ್ರದ್ದೆಲ್ಲ ಕಿಡಿ ಎಲ್ಲ ಉದುರಿರ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿನೆಲ್ಲ ಪುನಃ ಬಿಡಿಸಿ ನಾನು ರಾಘವೇಂದ್ರ ಸ್ವಾಮಿ ಫೋಟೋನ ನೀಟಾಗಿ ಒರೆಸಿ ಗಂಧದಿಂದ ರಾಘವೇಂದ್ರ ಸ್ವಾಮಿಗೆ ಅಲಂಕಾರ ಮಾಡಿ, ಮಲ್ಲಿಗೆ ಹೂವು ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ತುಂಬಾ ಇಷ್ಟ. ಹಂಗಾಗಿ ತುಂಬ ಹೂವು ಮುಡಿಸಿ ಏನು ಪೂಜೆ ಮಾಡಬೇಕು ಅಂತ ಏನಿಲ್ಲ. ನಮಗೆ ಎಷ್ಟಾಗುತ್ತೋ, ನಮ್ಮ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಪೂಜೆ ಮಾಡಿದ್ರೆ ಸಾಕು. ನಾನು ಸಿಂಪಲ್ಲಾಗಿ ನನ್ನ ಹತ್ರ ಯಾವುದು ಇದೆ ಅದನ್ನೇ ಇಟ್ಟು ಪೂಜೆ ಮಾಡ್ತೀನಿ. ಮತ್ತು ದೀಪನ ನಾನು ತುಪ್ಪದ ದೀಪ ಹಚ್ಚುತ್ತೀನಲ್ಲ, ಅಷ್ಟಲಕ್ಷ್ಮಿ ತುಪ್ಪದ ದೀಪ, ಅದಕ್ಕೆ ನಾನು ಡೈರೆಕ್ಟಾಗಿ ಬೆಂಕಿ ಕಡ್ಡಿಯಿಂದ ಕಚ್ಚಲ್ಲ, ಊದ್ಗಡ್ಡಿಗೆ ಕಚ್ಕೊಂಡು ಅದರಿಂದ ನಾನು ತುಪ್ಪದ ದೀಪನ ಕಚ್ಕೊಳ್ತೀನಿ. ಮತ್ತು ತುಳಸಿ ಕಟ್ಟೆ ಎಲ್ಲ ಪೂಜೆ ಮಾಡಿದ ನಂತರ ನಾನು ರಾಘವೇಂದ್ರ ಸ್ವಾಮಿಗಳ ಹತ್ರ ನಾನು ಮಾಡಿರೋ ಪೂಜೆ ನಿನಗೆ ಇಷ್ಟ ಆಗಿದೆಯಾ ಅಂತ ಕೇಳ್ತಿದ್ದೆ. ರಾಘವೇಂದ್ರ ಸ್ವಾಮಿಗಳು ನನಗೆ ಹೂ ಪ್ರಸಾದ ಕೊಟ್ಟರು. ತುಂಬಾ ಖುಷಿಯಾಯಿತು ನನಗೆ ರಾಘವೇಂದ್ರ ಸ್ವಾಮಿಗಳು ಪ್ರಸಾದ ಕೊಟ್ಟಿದ್ದಕ್ಕೆ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಅಜ್ಞಾನನಾಶಾಯ ವಿಜ್ಞಾನಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಆನಂದರೂಪಾಯ ನಂದಾತ್ಮಜ ಶ್ರೀಪದಾಂಭೋಜ ಭಜೆ ನಮಸ್ತೆ